Hi all, welcome to my channel Monica Swarna's World. ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಮೋನಿಕಾ ಸ್ವರ್ಣಾಸ್ ವರ್ಲ್ಡ್. ಸೊ ಈ ವ್ಲಾಗ್ ನಾನು ಸಂಜೆ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ನಾನೊಂದು ಎಫೆಕ್ಟಿವ್ ಹೇರ್ ಆಯಿಲ್ನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅಂದರೆ ಆಲ್ರೆಡಿ ಇರೋವಂಥ ಕೊಬ್ಬರಿ ಎಣ್ಣೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ನಮ್ಗೆ ಆ ಎಣ್ಣೆ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಇನ್ನೂ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಯೂಸ್ ಮಾಡ್ತಿರೋ ಅಂಥ ಐಟಮ್ಸ್ ಬಂದು ತುಂಬ ನೀಡೆಡ್ ಇರೋ ಅಂಥದ್ದು. ಸೊ ಆ ಐಟಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಎಣ್ಣೆನ ಹೇಗೆ ತಯಾರು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಬಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇವಾಗ ಯೂಸ್ ಮಾಡ್ತಾ ಇರೋದು ವಿವಿಟ್ ಗೋಲ್ಡ್ ಕೊಕೊನಟ್ ಆಯಿಲ್. ಇಂಥದೇ ಬ್ರ್ಯಾಂಡ್ ಆಗಬೇಕು ಅಂತ ಏನಿಲ್ಲ, ಎನಿ ಕೊಬ್ಬರಿ ಎಣ್ಣೆ ಈಸ್ ಫೈನ್. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ಇದು 1/2 ಲೀಟರ್ ಪ್ಯಾಕೆಟ್. ಅಂದರೆ ನೋಡಿ, ಇಷ್ಟು ಐಟಮ್ಸ್ ಎಲ್ಲ ಯೂಸ್ ಮಾಡಿ ನಾನೀಗ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ. ನಾನು 1/2 ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ 1/2 ಲೀಟ್ರ್ ಎಣ್ಣೆ ಕಾಯಿಸೋಕ್ಕೆ ಈ ಸೈಜ್ ಬಾಣಲಿ ಆದರೆ ಆಗುತ್ತೆ. ಸೊ ಎಣ್ಣೆ ನೀಟಾಗಿ ಬಾಣಲಿ ಒಳಗೆ ಬಗ್ಗಿಸ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಹೊತ್ತು ತೊಗೊಳ್ಳಲ್ಲ ಕಾಯಕ್ಕೆ. ಸೊ ಎಣ್ಣೆ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ 100 ಗ್ರಾಮ್ ಪ್ಯಾಕೆಟ್ಸು, ಬಟ್ 1/2 ಲೀಟ್ರ್ ಎಣ್ಣೆಗೆ 100 ಗ್ರಾಮ್ ಹಾಕಿದ್ರೆ ತುಂಬ ಜಾಸ್ತಿ ಆಗುತ್ತೆ. ಸೊ ನೋಡಿಕೊಂಡು 2 ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಈ ಪೌಡರ್ಸ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಸಾಕು. ಸೊ ಇದು ನೆಕ್ಸ್ಟ್ ಭೃಂಗರಾಜ್ ಪೌಡರ್ ಹಾಕ್ತಾ ಇದ್ದೀನಿ. ಅದು ಅಷ್ಟೇ 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಯಾಕಂದರೆ ಎಣ್ಣೆ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಪೌಡರ್ಸು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಯೂಸ್ ಮಾಡೋಣ. ಹಿಬಿಸ್ಕಸ್ ಪೌಡ್ರ್ ಇದು ನೋಡಿ 100 ಗ್ರಾಮು. ಸೊ ಸಪ್ರೇಟಾಗಿ 5 ಪ್ಯಾಕೆಟ್ ಕೊಟ್ಟಿದ್ದಾರೆ. ನಾನಿಲ್ಲಿ 1 ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮೆಂತ್ಯ ಪುಡಿಗಳೆಲ್ಲ ಹಾಕಿ ಆಯಿತು. ನೆಕ್ಸ್ಟ್ ಮೆಂತ್ಯ ಆ್ಯಂಡ್ ನೆಕ್ಸ್ಟ್ ಸಬ್ಜಾ ಸೀಡ್ಸು, ನೆಕ್ಸ್ಟ್ ಲವಂಗ. ಹಿಂಗೂ ಸೋಪ್ಸ್ಕೊತೀವಲ್ಲ, ಸೊ ಕಡ್ಡಿ ಏನು ವೇಸ್ಟ್ ಮಾಡೋದಿಲ್ಲ. ಕಡ್ಡಿನೂ ನಾವು ಕುದಿಯಕ್ಕೆ ಹಾಕ್ಬೋದು. ಕರಿಬೇವು. ಎಣ್ಣೆ ಕುದಿ ಹತ್ತಿದೆ, ಒಂದೆರಡು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿಸ್ಬೇಕಾದ್ರೆ ಆದಷ್ಟು ಸಣ್ಣ ಊರಿನಲ್ಲೇ ಎಣ್ಣೆ ಕುದಿಸ್ಕೊಳ್ಳಿ. ಇದೇನು ಜಾಸ್ತಿ ಹೊತ್ತು ಕುದಿಯೋದು ಬೇಡ, ಒಂದು 5 to 8 ಮಿನಿಟ್ಸ್ ಕುದ್ರೆ ಸಾಕು. ಯಾಕಂದರೆ ಆಲ್ರೆಡಿ ಎಲ್ಲ ಪೌಡ್ರ್ ಇರೋದ್ರಿಂದ ಆದಷ್ಟು ಬೇಗ ಎಲ್ಲ ಐಟಮ್ಸ್ದು ಸಾರ ನೀಟಾಗಿ ಎಣ್ಣೆ ಒಳಗೆ ಬಿಟ್ಕೊಳ್ಳುತ್ತೆ. ರಾ ಐಟಮ್ ಹಾಕೋದಾದರೆ ಮಾತ್ರನೇ ಜಾಸ್ತಿ ಹೊತ್ತು ಕುದಿಸ್ಬೇಕು. ಸೊ ಇದೆಲ್ಲ ಆಲ್ರೆಡಿ ಪೌಡರ್ ಫಾರ್ಮಲ್ಲಿ ಇರೋದ್ರಿಂದ, ರೆಡಿಮೇಡ್ ಪೌಡರ್ ಫಾರ್ಮ್ ಇರೋದ್ರಿಂದ ಸೊ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಏನು ಬರಲ್ಲ. ಸೊ ನೋಡಿ, ಈಗ ಆಲ್ಮೋಸ್ಟ್ 5 ಮಿನಿಟ್ಸ್ ಹತ್ತಿರ ಆಗಿದೆ. ಎಣ್ಣೆ ಕುದಿಯೋತಿತ್ತು. ಸೊ ನೋಡಿ, ಎಣ್ಣೆ ನೀರಾಗಿ ಹರಿತಾ ಇದೆ ಕಾಯಿಸಿದ್ಮೇಲೆ. ಸೊ ಈಗ ನಾನು ಆಲ್ಮೋಸ್ಟ್ ಎಣ್ಣೆನ ಎಲ್ಲ ಐಟಮ್ಸ್ ಹಾಕಿ ಕುದಿಯೋಕ್ಕಿಟ್ಟು ಸೊ 7 to 8 ಮಿನಿಟ್ಸ್ ಆಗಿದೆ. ಆ್ಯಂಡ್ ಎಣ್ಣೆ ಕೂಡ ಚೆನ್ನಾಗಿ ಕಲರ್ ಬಿಟ್ಟಿದೆ. ಸೊ ಹಾಗಾಗಿ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ 1 ಮಿನಿಟ್ ಮಾತ್ರ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡು ಸೊ ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಎಣ್ಣೆ ಕುದೀತು. ಆ್ಯಂಡ್ ನಾನು ಯೂಸ್ ಮಾಡಿದಂಥ ಐಟಮ್ಸ್ದು ಡೀಟೇಲ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ನಾನು ಇಲ್ಲೇ ಲೋಕಲ್ ಆಯುರ್ವೇದಿಕ್ ಶಾಪಲ್ಲಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದು. ಸೊ ಯಾವುದೇ ಲೋಕಲ್ ಆಯುರ್ವೇದಿಕ್ ಶಾಪಲ್ಲಿ ಈ ಐಟಮ್ಸ್ ಈಸಿಯಾಗಿ ಸಿಕ್ಕುತ್ತೆ. ಆ್ಯಂಡ್ ರೇಟ್ಸ್ ಕೂಡ ಅಷ್ಟೇ ರೀಸನೇಬಲ್ ಇದೆ, ಅಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸು ಅಲ್ಲ. ಸೊ ಅಫೋರ್ಡೆಬಲ್ ಪ್ರೈಸಲ್ಲಿ ಇರೋದ್ರಿಂದ ನಾನು ಟ್ರೈ ಮಾಡೋಣ ಅಂತ. ಸೊ ಇಲ್ಲಿ ಮೈನ್ ಐಟಮ್ ನಮಗೆ ಬೇಕಾಗಿರೋದು ಕೊಬ್ಬರಿ ಎಣ್ಣೆ. ಆ್ಯಂಡ್ ನಾನು ಇಲ್ಲಿ ಯೂಸ್ ಮಾಡಿರೋಂಥದ್ದು ವಿವಿಡಿ ಗೋಲ್ಡ್ ಕೊಬ್ಬರಿ ಎಣ್ಣೆ. ಸೊ ಆಯಿತಾ, ನಾನಿಲ್ಲಿ 1/2 ಲೀಟ್ರ್ ಎಣ್ಣೆ ಯೂಸ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಯೂಸ್ ಮಾಡಿದಂಥ ಐಟಮ್ ಬಂದು ಆಮ್ಲಾ ಪೌಡರ್. ಸೊ ನೋಡಿ, ಇದು ಲಾಲಾಸ್ ಅವ್ರದ್ದು ಆಮ್ಲಾ ಪೌಡರು. ಸೊ ಇದು 100 ಗ್ರಾಮ್ಸ್ ವೆಯ್ಟ್ ಇದೆ. ಆ್ಯಂಡ್ ಇದರ ರೇಟ್ ಬಂದು 70 ರುಪೀಸ್. ಆ್ಯಂಡ್ ನಾನು 1/2 ಲೀಟ್ರ್ ಕೊಬ್ಬರಿ ಎಣ್ಣೆಗೆ 3ರಿಂದ 4 ಸ್ಪೂನಷ್ಟು ಪೌಡ್ರ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ಲಾಲಾಸ್ ಅವ್ರದ್ದೇ ಭೃಂಗರಾಜ್ ಲೀಫ್ ಪೌಡರ್. ಇದು ಕೂಡ 100 ಗ್ರಾಮ್ಸ್. ಆ್ಯಂಡ್ ನೋಡಿ, ಅವರೇ ಕೊಟ್ಟಿದ್ದಾರೆ ಪ್ರಿವೆಂಟ್ಸ್ ಪ್ರೀಮೆಚೂರ್ ಗ್ರೇಯಿಂಗ್. ಆ್ಯಂಡ್ ನನಗೂ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಈಗ. ಥರದ್ದು ಬಂಜಾರಾಸ್ ಅವ್ರದ್ದು ಹಿಬಿಸ್ಕಸ್ ಪೌಡರು. ಆ್ಯಂಡ್ ಇದು ಕೂಡ 100 ಗ್ರಾಮ್ಸ್ ಪೌಡರ್. ಆ್ಯಂಡ್ ಇದು ಬಂದು 90 ರುಪೀಸ್ ಇದೆ. ಎಣ್ಣೆ ಇದು ಆಫ್ ಮಾಡಿ ಸುಮಾರು ಒಂದು 10 ನಿಮಿಷದ ಮೇಲಾಯಿತು. ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಎಣ್ಣೆಗೆ ಸೇರಿಸಿರೋಂಥ ಪದಾರ್ಥ ಕೆಳಗೆ ಕೂತಿದೆ ಅಂತ.
ಸೊ ನಾನು ಈಗ ಇದನ್ನು ಹೋಲ್ ನೈಟ್ ಇದೇ ಪಾತ್ರೆಯಲ್ಲೇ ಹೀಗೆ ಬಿಡ್ತೀನಿ ಆ್ಯಂಡ್ ನಾಳೆ ಬೆಳಿಗ್ಗೆ ಸೋದಿಸೋಣ ಅಂತ ಇದ್ದೀನಿ. ಯಾಕಂದರೆ ಸೊ ದಟ್ ಅದು ಹೋಲ್ ನೈಟ್ ಹಾಗೆ ಇತ್ತು ಅಂತಂದರೆ ಪದಾರ್ಥ ಎಲ್ಲ ಎಣ್ಣೆ ಒಳಗೆ ಅದರ ಸಾರಾಂಶ ಎಲ್ಲ ನೀಟಾಗಿ ಎಣ್ಣೆಲಿ ಬಿಡುತ್ತೆ ಅಂತ. ಮತ್ತು ಇನ್ನೊಂದು ತಣ್ಣಗಾದ್ಮೇಲೆ ಸೋದಿಸ್ದಂಗೂ ಇರುತ್ತೆ. ಸೊ ನಾನು ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಮನ್ನ ಮೀಟ್ ಆಗ್ತಾ ಇದ್ದೀನಿ ವಿತ್ ಎ ಕಪ್ ಆಫ್ ಟೀ. ಆ್ಯಂಡ್ ನಿನ್ನೆ ನಾನು ಹೇರ್ ಕೇರ್ ಆಯಿಲ್ ಪ್ರಿಪೇರ್ ಮಾಡಿದ್ದೆ. ಸೊ ಅದನ್ನು ಇವತ್ತು ಬೆಳಿಗ್ಗೆ ಸೋದಿಸ್ತಾ ಇದ್ದೀನಿ. ಸೊ ಅದು ಸೋದಿಸಿ ನೋಡಿ, ಅರ್ಧ ಲೀಟ್ರ್ ಎಣ್ಣೆ ಇಷ್ಟು ಮಾತ್ರ ಕ್ವಾಂಟಿಟಿ ರೆಡಿ ಆಗಿದೆ. ಈಗ ನಾನಿಲ್ಲಿ ಮೊದಲನೇದಾಗಿ ಯೂಸ್ ಮಾಡಿರೋದು ಆಮ್ಲಾ ಪೌಡರ್. ಎಲ್ರಿಗೂ ಗೊತ್ತಿರೋ ಹಾಗೆ ಆಮ್ಲಾನ ಲಿಮಿಟೆಡ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲನ್ನ ಬಣ್ಣನ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕೂದಲು ಉದುರೋ ಪ್ರಾಬ್ಲಮ್ನ ಕೂಡ ಕಡಿಮೆ ಮಾಡುತ್ತೆ. ಇನ್ನೂ ಮೇಯ್ನಾಗಿ ಅದು ಹೇರ್ ರೂಟ್ಸ್ನ ಸ್ಟ್ರಾಂಗ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗಿ ವರ್ಕ್ ಆಗುತ್ತೆ. ಸೆಕೆಂಡ್ ಮೇನ್ ಇಂಗ್ರೀಡಿಯೆಂಟ್ ನಾನು ಯೂಸ್ ಮಾಡಿದ್ದು ಭೃಂಗರಾಜ್ ಪೌಡರ್. ಇದು ನಮಗೆ ಹೇಳಬೇಕು ಅಂದರೆ ನ್ಯಾಚುರಲ್ ಕಂಡೀಷ್ನರ್ ಆಗೇ ವರ್ಕ್ ಮಾಡುತ್ತೆ. ಹೇರ್ಸ್ನ ಸಾಫ್ಟ್ ಆ್ಯಂಡ್ ಶೈನಿಂಗ್ ಮಾಡುತ್ತೆ. ಸಾಫ್ಟ್ ಆ್ಯಂಡ್ ಶೈನಿಂಗ್ ಅಂದಮೇಲೆ ಸುಕ್ಕು ಕಟ್ಟೋದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಇದು ಸುಕ್ಕು ಇಲ್ದಿರ ಮಾಡಿ ಹೇರ್ಸ್ನ ತುಂಬ ಸಿಲ್ಕಿಯಾಗಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಐಟಮ್ ನಾನು ಯೂಸ್ ಮಾಡಿದ್ದು ದಾಸವಾಳದ ಪುಡಿ, ಹಬಿಸ್ಕಸ್ ಪೌಡರ್. ಸೊ ದಾಸವಾಳ ಹೂವು ಮತ್ತು ಎಲೆ ಎರಡೂ ಕೂಡ ನಮ್ಮ ಕೂದಲು ಪೋಷಣೆ ಮಾಡೋಕ್ಕೆ ತುಂಬ ಹೆಲ್ಪ್ ಅಂತ ಎಲ್ರಿಗೂ ಗೊತ್ತಿದೆ. ದಾಸವಾಳದ ಹೂವಾಗಲಿ ಅಥವಾ ಎಲೆ ಪುಡಿ ಆಗಲಿ ನಮ್ಮ ಕೂದಲು ಉದುರೋದನ್ನ ಕಡಿಮೆ ಮಾಡಿ ಹೇರ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ದಾಸವಾಳನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮಗೆ ಕೆರಾಟಿನ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡಿ ನಮಗೆ ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಐಟಮ್ ನಾನಿಲ್ಲಿ ಯೂಸ್ ಮಾಡಿರೋದು ಬಂದು ಮೆಂತ್ಯ ಕಾಳು. ಇದರಲ್ಲಿರುವಂಥ ಪ್ರೋಟೀನ್ ನಮ್ಮ ಕೂದಲು ಬುಡನ ಸ್ಟ್ರಾಂಗ್ ಮಾಡುತ್ತೆ. ಸೊ ದಟ್ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ಕಂಡೀಷ್ನಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಒನ್ ಮೋರ್ ಕಿಚನ್ ಐಟಮ್ ನಾನಿಲ್ಲಿ ಯೂಸ್ ಮಾಡಿರೋದು ಬಂದು ಲವಂಗ. ಇದು ಕೂಡ ಲಿಮಿಟ್ ಆಗಿ ನಮ್ಮ ಹೇರ್ ಕೇರ್ಗೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಗ್ರೋತ್ ಪ್ರಮೋಟ್ ಮಾಡುತ್ತೆ ಮತ್ತು ಹೆಲ್ದಿ ಶೈನ್ ಕೂಡ ಕೊಡುತ್ತೆ. ಆ್ಯಂಡ್ ಲಾಸ್ಟ್ಲಿ ನಾನು ಯೂಸ್ ಮಾಡಿರೋದು ಸಬ್ಜಾ ಸೀಡ್ಸ್. ವೆರಿ ಯೂಸ್ಫುಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳಬೇಕು ನಮ್ಮ ಹೇರ್ ಕೇರ್ ರೂಟೀನ್ಗೆ. ಯಾಕಂದರೆ ಇದರಲ್ಲಿ ಇರೋವಂಥ ಬೆನಿಫಿಟ್ಸ್ ಲೈಕ್ ಪ್ರೋಟೀನ್, ಐರನ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ ಆ್ಯಂಡ್ ಮೇಯ್ನ್ಲಿ ವಿಟಮಿನ್ ಕೆ ಕೂದಲನ್ನ ಉದುರೋದನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ತಲೆಹೊಟ್ಟು, ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ. ಹೇರ್ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದಷ್ಟೇ ಅಲ್ಲದೆ ಹೊಸ ಕೂದಲು ಹುಟ್ಟೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಪ್ರೀಮೆಚೂರ್ ಗ್ರೇಯಿಂಗ್ನ ಕೂಡ ಅವಾಯ್ಡ್ ಮಾಡುತ್ತೆ. ಮತ್ತು ಇನ್ನೊಂದು ಪದಾರ್ಥ ನಾನಿಲ್ಲಿ ಯೂಸ್ ಮಾಡಿರೋದು ಕರಿಬೇವು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಕರಿಬೇವನ್ನ ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಬೆಳ್ಳಗಾಗೋದನ್ನ ಅವಾಯ್ಡ್ ಮಾಡುತ್ತೆ. ಗ್ರೋತಿಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಸೊ ನೋಡಿದ್ರಲ್ಲ, ನಾನಿಲ್ಲಿ ಯೂಸ್ ಮಾಡಿರೋಂಥ ಒಂದೊಂದು ಪದಾರ್ಥದಿಂದನೂ ನಮಗೆ ಎಷ್ಟು ಉಪಯೋಗ ಇದೆ ಅಂತ. ಸೊ ಇಷ್ಟೆಲ್ಲ ಉಪಯೋಗ ಇರೋಂಥ ಐಟಮ್ಸ್ನ ಯೂಸ್ ಮಾಡಿರೋಂಥ ಎಣ್ಣೆನೇ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ. ಸಣ್ಣದಾಗಿ ಕಾಟನ್ ತೊಗೊಂಡು ಅದನ್ನು ಎಣ್ಣೆಯಲ್ಲಿ ಡಿಪ್ ಮಾಡಿ ಆ ಕಾಟನ್ ರೋಲಿಂದ ನಾನು ಸ್ಕ್ಯಾಲ್ಪಿಗೆ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಮೇಯ್ನಾಗಿ ಸ್ಕ್ಯಾಲ್ಪಿಗೆ ಎಣ್ಣೆ ಅಪ್ಲೈ ಮಾಡಬೇಕಾಗಿರೋದು. ಯಾಕಂದರೆ ಬುಡ ಗಟ್ಟಿಯಾಗಿದ್ರೇನೆ ಅಲ್ವಾ ಬುಡದಿಂದ ಬರೋವಂಥ ಬೆಳವಣಿಗೆ ಯಾವಾಗಲೂ ಚೆನ್ನಾಗಿರೋದು. ಸೊ ಹಾಗಾಗಿ ಮೇಯ್ನಾಗಿ ನಾವು ಬುಡಕ್ಕೆ ಎಣ್ಣೆ ಅಪ್ಲೈ ಮಾಡಬೇಕು. ಸೊ ಬುಡ ಚೆನ್ನಾಗಿ ಮಾಯಿಶ್ಚರ್ ಆಗಿ ಆ ಮಾಯಿಶ್ಚರ್ ಲಾಕ್ ಆಗಿ ಆಮೇಲೆ ನಮಗೆ ಹೇರ್ಗೆ ಅದರ ಬೆನಿಫಿಟ್ಸ್ ಸಪ್ಲೈ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಎನಿ ಟೈಮ್ ಸ್ಕ್ಯಾಲ್ಪ್ನ ಪಾರ್ಟ್ ಬೈ ಪಾರ್ಟ್ ನಾವು ಮಾಡಿ ಸ್ಕ್ಯಾಲ್ಪಿಗೆ ಎಣ್ಣೆ ಅಪ್ಲೈ ಮಾಡಿ ಆಮೇಲೆ ನಾವು ಸ್ಕ್ಯಾಲ್ಪಿಗೆ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡಿ ಆದಮೇಲೆ ಹೇರ್ ಲೆಂತ್ಗೆ ಸಫಿಷಿಯೆಂಟ್ ಆಯಿಲಿಂಗ್ ಮಾಡಿಕೊಂಡು ಹೇರ್ ಎಂಡ್ಸ್ಗೆ ನಾವು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಬೇಕು. ಸೊ ಈ ರೀತಿ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಮಿನಿಮಮ್ ಹಾಫ್ ಅನ್ ಅವರ್ ಹೇರ್ ರೆಸ್ಟಿಂಗ್ ಕೊಟ್ಟು ನಾವು ತಲೆಗೆ ಸ್ನಾನ ಮಾಡೋದ್ರಿಂದ ನಮಗೆ ಕೂದಲು ತುಂಬ ಚೆನ್ನಾಗಾಗುತ್ತೆ. ಮಿನಿಮಮ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಈ ಥರ ಡೀಪ್ ಆಯಿಲಿಂಗ್ ಮಾಡಿಕೊಂಡು ನಾವು ತಲೆಗೆ ಸ್ನಾನ ಮಾಡೋದ್ರಿಂದ ನಮ್ಮ ಹೇರ್ ಕ್ವಾಲಿಟಿ ಆಗಲಿ ನಮ್ಮ ಸ್ಕ್ಯಾಲ್ಪ್ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಾದರೂ ಒಂದು ಚೂರು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿದವರು ಲೈಕ್ ಮಾಡ್ತೀರಾ ಪ್ಲೀಸ್ ಹೋಗಬೇಡಿ. ಸೊ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೋಪ್ ಮಾಡಿಕೊಂಡು ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಆಲ್ ಆಫ್ ಯು, ಟೇಕ್ ಕೇರ್.